ಮತ್ತು CRD ಇದಕ್ಕೆ ರೋಗಕ್ಕೆ ಔಷಧಿ ಮೆಡಿಷನ್ ಏನು ಬ್ರೋ ಅಂತ ತುಂಬ ಜನ ಕೇಳ್ಬೋದು. ಅಂದರೆ CRDಗೆ ಹೇಳಿದ್ನಲ್ಲ, ಉಸಿರಾಟದ ತೊಂದರೆ ಯಾವ್ಯಾವ ಥರ ಬರುತ್ತೆ ಮತ್ತು ಯಾವ್ಯಾವ ಸ್ಟೇಜಲ್ಲಿ ರೋಗ ಬರುತ್ತೆ ಅಂತ ಹಿಂದಿನ ವಿಡಿಯೋ ಮಾಡಿದ್ದೀನಿ, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇದು ಭಾಗ 2ನೇ ಭಾಗ. ಅದರಲ್ಲಿ ಏನಪ್ಪ ಅಂದರೆ CRD ಬಂದಾಗ ನಿಮಗೆ ಫಸ್ಟು ಏನಪ್ಪ ಅಂದರೆ TC ಪೌಡರ್ ಅಂದರೆ ಎರಡೂ ಭಾಗದಲ್ಲಿ ಗುಣಮುಖ ಮಾಡ್ಕೋಬೋದು CRD ಬಂದಾಗ. ಅಂತಂದರೆ ಫಸ್ಟ್ ಏನಪ್ಪ ಅಂತಂದರೆ CRDಗೆ ಆ ಥರ ಆಯಿತು ಅಂದ ತಕ್ಷಣ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನು, TC ಪೌಡರ್ ಅಂದರೆ ಟೆಟ್ರಾಸೈಕ್ಲಿನ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ TC ಪೌಡ್ರ್ ಅಂತ ಕರಿತೀವಿ, ಹಲ್ದಿ ಕಲರ್ ಪ್ಯಾಕೆಟ್ ಅಂತ ಕರಿತೀವಿ. ಅಂದರೆ ಇದ್ರ ಬಗ್ಗೆ ವಿಡಿಯೋ ಹಾಕಿದಾಗ ಇದು ಫೋಟೋ ಹಾಕಿಲ್ಲ ಬ್ರೋ, ನೀವು ಫೋಟೋ ಹಾಕ್ತಿರೋ ಕಾರಣಕ್ಕೆ ಇದಾಗೈತೆ ಅಂತ ತುಂಬ ಜನ ಕೇಳ್ಬೋದು. ಬಟ್ ಆದರೆ ಏನಪ್ಪ ಅಂತಂದರೆ CRD ಬಂದಾಗ TC ಪೌಡರ್ ಏನಿದೆ ಅಂತಂದರೆ TC ಪೌಡರ್ನ ನೀವು ಯೂಸ್ ಮಾಡಲೇಬೇಕು. ಅಂದರೆ ಕಂಪಲ್ಸರಿ 5 days. ಅಂದರೆ ತುಂಬ ಜನ ಏನು ಹೇಳ್ತಾರೆ, ಇದನ್ನು ಮೇವು ಜೊತೆ ಹಾಕ್ಬಿಡ್ಬೋದು ಮತ್ತು ಈರುಳ್ಳಿ ಜೊತೆ ಬೆರೆಸಾಕಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬೋದು. ಬಟ್ ಅದೆಲ್ಲ ಬಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಕುಡಿಯೋ ನೀರೊಳಗಡೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ತೊಗೊಳ್ಳಿ. ಅಂದರೆ ನೀವು ಪ್ರತಿಯೊಂದು ಆ್ಯಂಟಿಬಯೋಟಿಕ್ ಔಷಧಿಗಳು ಅಥವಾ ವೆಟರ್ನರಿ ಔಷಧಿಗಳು ಬರುತ್ತೆ ಅಂದರೆ ನೀವು ಕಂಪ್ಲೀಟ್ ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ನೀರೊಳಗಡೆ ಮಿಕ್ಸ್ ಮಾಡಲೇಬೇಕು. ಅಂದರೆ ನೀರೊಳಗಡೆ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಹಾಕಿದ್ರು, ನೀವು ಎಂಥ ರೀತಿ ಔಷಧಿಗಳನ್ನ ಕೊಟ್ಟರೂ ಕೂಡ ಅದು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು, ಎಲ್ಲ ಕೋಳಿ ರೋಗಗಳು ಬಂದಿದೆ ಅಂತಂದಾಗ, CRD ಆಗ್ಬೋದು, ಇನ್ನೊಂದು ಯಾವುದೇ ರೋಗ ಆಗ್ಬೋದು, ಪ್ರತಿಯೊಂದು ಬಂದೈತೆ ಅಂದಾಗ ನೀರೊಳಗಡೆ ಆ್ಯಂಟಿಬಯೋಟಿಕ್ನ ಮಿಕ್ಸ್ ಮಾಡಿ. ಆಮೇಲೆ ಏನು ಅಂತಂದರೆ, ನೀವು ರೋಗಗಳು ಫೈನಲ್ ಸ್ಟೇಜು ಅಂದರೆ ಒಂದೊಂದು ಸ್ಟೇಜ್ ಇರುತ್ತೆ. ಅಂದರೆ ಕೆಲವು ಕೋಳಿಗಳೇನಪ್ಪ ಅಂತಂದರೆ CRD ಬಂದು ಫೈನಲ್ ಸ್ಟೇಜ್ ಆದರೂ ಕೂಡ ಅದು ತಡ್ಕೊಂಡಿರೋ ಕೆಪಾಸಿಟಿ ಇದ್ದು ಒಂದೇ ದಿನಕ್ಕೆ ಸತ್ತೋಯ್ತು ಅಂತ ನೀವು ಥಿಂಕ್ ಮಾಡ್ಬೋದು ಮತ್ತು ಅದ್ರ ಬಗ್ಗೆ ತಿಳ್ಕೊಬೋದು. ಬಟ್ ಆದರೆ ಆ ಥರ ಥಿಂಕಿಂಗ್ಸ್ನ ಬಿಟ್ಬಿಡಿ. ಅಂದರೆ ಫಸ್ಟು ಸ್ಟೇಜಲ್ಲೇ ಕೋಳಿಗೆ ನೆಗಡಿ ಆಗೋದು ಮತ್ತು ಯಾವಾಗಲೂ ಗೊಣ್ಣೆ ಸುರಿಸೋದು ಮತ್ತು ಉಸಿರಾಟದ ತೊಂದರೆ ಬರೋದು ಮತ್ತು ಈ ಥರದ್ದೆಲ್ಲ ಬಂದ ತಕ್ಷಣ ನೀವು ಎಚ್ಚೆತ್ಕೋಬೇಕು. ಅಂದರೆ ರೆಕ್ಕೆ ಇಳಿ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ TC ಪೌಡ್ರ್ ಆಗೇ ಆಗುತ್ತೆ. ನೀವು ಅಲ್ಲಿಂದ ಎಚ್ಚೆತ್ಕೊಂಡ್ರೆ ಇದು CRD ಬರೋಕ್ಕೂ ಮುಂಚೆನೇ ಮೆಡಿಷನ್ ಹಾಕೋಬೋದು, CRD ಬಂದಮೇಲೂ ಕೂಡ ಮೆಡಿಷನ್ ಹಾಕೋಬೋದು. ಇದು 2ನೇ ಭಾಗ. ಅಂತಂದರೆ ಇನ್ನೂ 3ನೇ ಭಾಗದಲ್ಲಿ ಇನ್ನೊಂದು ಔಷಧಿ ಐತೆ, ಅದು ಯಾವುದು ಅಂತ ಹೇಳ್ಬಿಡ್ತೀನಿ.